know something? Everything belongs to universe, but the universe belongs to us. ಒಂದು ವಿಚಾರ ಗೊತ್ತಾ? ಎಲ್ಲವೂ ವಿಶ್ವಕ್ಕೆ ಸೇರಿದ್ದೆ, ಆದರೆ ಆ ವಿಶ್ವವೇ ನಮಗೆ ಸೇರಿದ್ದು. ಈ ಸೀಕ್ರೆಟ್ ಎಲ್ಲಿ ತನಕ ನಮ್ಗೆ ಗೊತ್ತಾಗೋದಿಲ್ವೋ, ನಾವು ಶ್ರೀಮಂತರಾಗೋದಕ್ಕೂ ಆಗಲ್ಲ, ಸಕ್ಸಸ್ ಆಗೋದಕ್ಕೂ ಆಗಲ್ಲ, ಸಂತೋಷವಾಗಿರೋದಕ್ಕೂ ಆಗೋದಿಲ್ಲ. ಎಲ್ಲವೂ ದೇವ್ರಿಗೆ ಸೇರಿದ್ದು, ಆ ದೇವರೇ ನಮಗೆ ಸೇರಿದ್ದು. ಬನ್ನಿ, ಇವತ್ತು ಇನ್ನೊಂದು ಅದ್ಭುತವಾದ ಸೀಕ್ರೆಟನ್ನು ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ಹೊರಟಿದ್ದೇನೆ. ನಾನು ಹೀಗೆ ಬಂದೆ, ಇವತ್ತು ಫ್ರೀ ಇತ್ತು. ಇವತ್ತು ಆ್ಯಕ್ಚುಲಿ ಸಿನಿಮಾಗಂತ ಬಂದು ಫ್ರೆಂಡ್ಸು ನಾವೆಲ್ಲ ಸೇರಿ, ಸೊ ನಿಮ್ಮ ಜೊತೆ ಒಂದು ಅದ್ಭುತವಾದ ಮಾಹಿತಿಯನ್ನು ನಾನು ಇವತ್ತು ಹಂಚ್ಕೊಳ್ಳಿಕ್ಕೆ ಹೊರಟಿದ್ದೇನೆ. ಓಕೆ, ಬನ್ನಿ 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 ಬನ್ನಿ, ಲೆಟ್ಸ್ ಗೋ, ಕಮ್ ಕಮ್ ಕಮ್. ನಿಮ್ಗಾಗ್ಲೇ ಹೇಳಿದ್ದೆ ಒಂದು ಸೀಕ್ರೆಟ್ ನಿಮ್ಮ ಹತ್ರ ಇವತ್ತು ಹಂಚ್ಕೊಳ್ತಿದ್ದೀನಿ. ಹಣದ ಬಗ್ಗೆ, ಆಸ್ತಿಯ ಬಗ್ಗೆ, ಏನೋ ಸಿರಿ ಸಂಪತ್ತಿನ ಬಗ್ಗೆ ಅಂತಂತೇಳಿ. ನೋಡಿ, ಈಗ ನಿಮಗೆ ತೋರಿಸ್ತೇನೆ. ಏನೋ ಒಂದು ನಿಮಿಷ ಹಾಗೆ ನೋಡ್ತಾ ಇರಿ. ನಾನೇನೋ ಬರಿತಿದ್ದೀನಿ, ನಿಮ್ಗೆ ತೋರಿಸ್ತೇನೆ. ತುಂಬ ಕುತೂಹಲ ಬೇಡ. ಓಕೆ, ಏನು ನೋಡ್ತಿದ್ದೀರಾ ಇಲ್ಲಿ ನೀವು? ಎಲ್ರಿಗೂ ಏನು ಕಾಣಿಸ್ತಿದೆ? ಎಲ್ಲರೂ ನೀವು ಅಂದ್ಕೊಳ್ಬೋದು, ನನಗೆ ಗೊತ್ತು ನೀವೆಲ್ಲ ಏನು ಅಂದ್ಕೊಳ್ತಿದ್ದೀರಾ ಅಂತಂತೇಳಿ. ಒಂದು ಡಾಟ್ ಕಾಣ್ತಿದೆ ಅಲ್ವಾ? ಅದೇ ತಾನೇ ನೀವು ನೋಡ್ತಿರೋದು. ಸೊ ಇದೇ ರೀ ನಾವು ಮಾಡೋ ತಪ್ಪು. ಏನು ಗೊತ್ತಾ, ಈ ಡಾಟು 1% ಜಾಗನ ಕವರ್ ಮಾಡಿದೆ ಈ ಪೇಜಲ್ಲಿ. ಬಟ್ ಈ ಪೇಜ್ ನೋಡಿ ಎಷ್ಟು ಅಗಲ ಇದೆ, ಈ ಪೇಜು. ಬಟ್ ನಾವು ನೋಡಿದ್ದೇನೋ ಈ ಡಾಟನ್ನು ಮಾತ್ರ. ಸೊ ನಮ್ಮ ಲೈಫಲ್ಲೂ ಅಷ್ಟೇ. ತುಂಬ ವಿಶಾಲವಾಗಿರುತ್ತೆ ಒಳ್ಳೆತನ ಅನ್ನುವಂಥದ್ದು, ಶಕ್ತಿ ಅನ್ನುವಂಥದ್ದು, ಯುಕ್ತಿ ಅನ್ನುವಂಥದ್ದು, ಪವರ್ ಅನ್ನುವಂಥದ್ದು. ಅದಕ್ಕೆ ನಾವು ಯಾವತ್ತೂ ನಾನು ಯಾವತ್ತೂ ಹೇಳ್ತಿರ್ತೀನಲ್ವಾ, ಅಹಂ ಬ್ರಹ್ಮಸ್ಮಿ ಅಂತಂತೇಳಿ. ಅಹಂ ಬ್ರಹ್ಮಸ್ಮಿ ಅಂತಂದ್ರೆ ಏನು? ನಾವೇ ದೇವರು, ನಮ್ಮ ಸೃಷ್ಟಿಕರ್ತ ನಾವೇ ಅಂತಂತೇಳಿ. ಏನನ್ನು ಬೇಕಾದರೂ ಸೃಷ್ಟಿ ಮಾಡ್ಕೋಬೋದು. ಯಾಕೆ ಅಂತಂದರೆ ಇಷ್ಟು ಶಕ್ತಿ ನಮ್ಮ ಹತ್ರ ಇರುತ್ತೆ. ಬಟ್ ನಾವೇನಾಗ್ತೀವಿ ಗೊತ್ತಾ, ಯಾವುದೋ ಒಂದು ಡಾಟ್ ಅಷ್ಟು, ಒಂದು ರವೆಯಷ್ಟು, ಈ ಚಿಕ್ಕದಷ್ಟು ಒಂದು ಎಲ್ಲರಲ್ಲೂ ಲೋಪದೋಷ ಇರುತ್ತೆ. ನನ್ನಲ್ಲೂ ಇದೆ, ನಿಮ್ಮಲ್ಲೂ ಇದೆ, ಎಲ್ಲರಲ್ಲೂ ಇದೆ. ಈ ಮನುಷ್ಯ ಜನ್ಮ ತೆಗೆದುಕೊಂಡ್ಬಿಟ್ರೆ ಎಲ್ಲರಲ್ಲೂ ಏನೋ ಒಂದು ವೀಕ್ನೆಸ್ ಇರುತ್ತೆ. ಬಟ್ ಆ ವೀಕ್ನೆಸ್ನೇ ನಾವು ಪ್ರತಿ ಸಲ ಯೋಚನೆ ಮಾಡಿಕೊಂಡು ನಮ್ಮಲ್ಲಿ ಏನೂ ಆಗೋದಿಲ್ಲ ಅನ್ಕೊಬಿಡ್ತೇವೆ. ಇನ್ನೊಂದು ವಿಚಾರ ಗೊತ್ತಾ, ನಾವು ನಮ್ಮ ಬಗ್ಗೆ ಹೇಗೆ ಕೆಟ್ಟದಾಗ ಆಲೋಚನೆ ಮಾಡ್ತೀವೋ ಅದೇ ರೀತಿ ಬೇರೆಯವ್ರ ಬಗ್ಗೆ ನಾವು ಮಾತಾಡ್ಬೇಕಂತಂದ್ರೂ ಹಾಗೆ ಅಂದ್ಕೊಳ್ತೇವೆ. ಬೇರೆಯವರಲ್ಲಿ ನಾವೇನು ನೋಡ್ತೀವಿ ಗೊತ್ತಾ, ಇದೇ ರೀತಿ ನೋಡೋದು. ಒಳ್ಳೇದು ಎಷ್ಟಿದ್ರು ನಾವು ನೋಡೋದು ಮಾತ್ರ ಏನೋ ಬ್ಯಾಡ್ ಏನಿದೆಯೋ ಅದನ್ನೇ ನೋಡ್ತಿರ್ತೀವಿ. ಅದಕ್ಕೆ ಯಾರೋ ಒಂದು ದೊಡ್ಡ ವ್ಯಕ್ತಿ ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ, ಹಾಡ್ಕೊಳ್ಳೋರೆಲ್ಲ ಅನ್ನ ಹಾಕಲ್ಲ. ಸೊ ಹಾಗಾಗಿ ಹಾಡ್ಕೊಳ್ಳೋರು ಮತ್ತು ನಾವೇ ಕೇಳಬೇಕು, ನಮಗೇನು ಒಳ್ಳೇದು ಅನಿಸುತ್ತೋ, ನಮ್ಮ ಕೈಯಲ್ಲಿ ಎಲ್ಲ ಸಾಧ್ಯ ಅಂದ್ಕೊಂಡು ಎಲ್ಲವನ್ನು ಮಾಡಬೇಕು, ಪ್ರಯತ್ನ ಮಾಡಬೇಕು, ಮುಂದೋಗ್ಬೇಕು, ಶ್ರೀಮಂತರಾಗಬೇಕು. ಅವರು ಇವ್ರ ಮಾತಿಗೆ ಕಿವಿ ಕೊಡಬಾರ್ದು, ನೆಗೆಟಿವ್ನ ಕೇಳಿಸ್ಕೋಬಾರ್ದು, ನೆಗೆಟಿವ್ನ ನೋಡಬಾರ್ದು, ನಮ್ಮಲ್ಲೂ ಹೊರಗಿನ ಜಗತ್ತಿನಲ್ಲೂ. ಇನ್ನು ನಿಮ್ಮ ಹತ್ರ ಇನ್ನೊಂದೇನೋ ಹೇಳಲಿಕ್ಕಿದೆ. ಇನ್ನು ಒಂದು ಗಳಿಗೆಯಲ್ಲಿ ಜಸ್ಟ್ ಫಾರ್ ಆಫ್ಟರ್ ಫ್ಯೂ ಮಿನಿಟ್ಸ್ ಐ ವಿಲ್ ಶೇರ್ ಇಟ್ ವಿತ್ ಯು. ಥ್ಯಾಂಕ್ ಯು. ಜೀವನ ಒಂದು ಮಿರರ್ ಇದ್ದಾಗೆ. ನಾವು ಹೇಗಿರ್ತೇವೋ ಅದರಲ್ಲಿ ಅದೇ ಕಾಣಿಸೋದು. ಸೊ ನಾವು ಒಂದು ವೇಳೆ ನೆಗೆಟಿವ್ ಆಗಿ ನಮ್ಮ ಬಗ್ಗೆ ನಾವು ತಿಳ್ಕೊಳ್ತಿದ್ರೆ ಮಿರರ್ ಬೇರೆ ಕಾಣಿಸಲ್ಲ, ಮಿರರಲ್ಲಿ ಹಾಗೆ ನೆಗೆಟಿವೇ ಕಾಣೋದು. ನಾವು ಪಾಸಿಟಿವ್ ಆಗಿದ್ದರೆ ಪಾಸಿಟಿವೇ ಕಾಣೋದು. ಸೊ ಲೈಫಲ್ಲಿ ನಾವು ಏನು ಬೇಕಾದರೂ ಆಗ್ಬೋದ್ರೆ ನಮ್ಮ ಬಗ್ಗೆ ನಾವೇನು ಅಂದ್ಕೊಳ್ತೇವೆ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟು. ಈ ಒಂದು ವಿಚಾರದಲ್ಲಿ ನಾನು ಇನ್ನೊಂದು ನಿಮ್ಗೆ ಹೇಳಬೇಕು.
ಶತಮಾನಗಳಿಂದ ಕೆಲವೊಂದು ರಾಂಗ್ ಬಿಲೀಫ್ಸ್ ಇದೆ. ದ ರಾಂಗ್ ಬಿಲೀಫ್ ಇಸ್ ವಿ ಕೀಪ್ ಸೇಯಿಂಗ್, ಏನು ನಿಮ್ಗೇನು ಬಿಡಿ ಸ್ವಾಮಿ, ನಿಮಗೆ ಒಳ್ಳೆ ಬುದ್ಧಿ ಇದೆ, ಚೆನ್ನಾಗಿ ಕಲ್ತ್ಬಿಟ್ಟಿದ್ದೀರಾ, ಚೆನ್ನಾಗಿ ಓದ್ಬಿಟ್ಟಿದ್ದೀರಾ, ನೀವು ಬೆಂಗಳೂರವರು, ನೀವು ಮಂಗಳೂರವರು, ಇನ್ನೊಬ್ಬರು ಮತ್ತೊಬ್ಬರು ಅಂತಂತ ಕೆಲವ್ರು ಹೇಳ್ತಾರೆ. ಮಾಮೂಲಾಗಿ ಹೇಳೋದುಂಟು. ದಿಸ್ ಇಸ್ ಅ ಓಲ್ಡ್ ಸೇಯಿಂಗ್. I've heard umpteen number of times everybody is saying it. What? 5 ಬೆರಳು ಒಂದೇ ಅಲ್ಲ. ಸೊ ನಾವಿದ್ದಾಗೆ ನೀವಿಲ್ಲ, ನೀವಿದ್ದಾಗೆ ಇನ್ನೊಬ್ರಿಲ್ಲ, ಮತ್ತೊಬ್ರಿಲ್ಲ ಅಂತಂತೇಳಿ ಎಂಥ ದೊಡ್ಡ ಸುಳ್ಳು ಗೊತ್ತಾ ಇದು. ಅದು ಯಾರು ಈ ಸುಳ್ಳನ್ನು ಹೇಳ್ಕೊಟ್ಬಿಟ್ರೋ ಗೊತ್ತಿಲ್ಲಪ್ಪ. ಇದನ್ನು ನಾವು ನಂಬಿಕೊಂಡು ಇದು ಸತ್ಯ ಅಂತ ಬಿಲೀವ್ ಮಾಡಿಕೊಂಡು ಇಲ್ಲಿ ತನಕ ಅವರು ದೊಡ್ಡವರು, ಶ್ರೀಮಂತರು, ನನಗೈಯಲ್ಲಿ ಆಗಲ್ಲ ಬಿಡಪ್ಪ, ನಾನು ಬಡವನೋ ಇಲ್ಲ ಮಿಡ್ಲ್ ಕ್ಲಾಸ್ ಹೀಗೆ ಇದ್ಬಿಡ್ತೇನೆ ಅಂದ್ಕೊಳ್ತೇವೆ. ಇಟ್ಸ್ ವೆರಿ ರಾಂಗ್. ಸಮಥಿಂಗ್, ನೀವು ಹೇಳಿದ್ದನ್ನು ನಾನು ಒಪ್ಕೊಳ್ತೇನೆ. ಏನು ನೀವು ಹೇಳಿದ್ದು? 5 ಬೆರಳು ಒಂದೇ ಅಲ್ಲ ಅಂತಂತೇಳಿ. ಐ ವಿಲ್ ಅಗ್ರಿ, ಬಟ್ ಐ ಆಸ್ಕ್ ಯು ಸಮ್ ಕ್ವೆಶನ್. ವಿಲ್ ಯು ಅಗ್ರಿ ಫಾರ್ ವಾಟ್ ಐ ಸೇ? ಇದು ಸತ್ಯ ಅನ್ನೋದಾದರೆ ನೀವು ಇದಕ್ಕೆ ಅಗ್ರಿ ಆಗಬೇಕು. ಓಕೆ, ಐ ಆಸ್ಕ್ ಯು ಸಮಥಿಂಗ್. ಓಕೆ, ಏನೆಲ್ಲ ಒಂದೇ ಇದೆ, ನಮಗೂ ನಿಮಗೂ ನನಗೂ ಎಲ್ಲರಿಗೂ, ಈ ಲೋಕದಲ್ಲಿರೋ ಎಲ್ಲ ಮನುಷ್ಯರಿಗೂ ಎಷ್ಟೋ ವಿಚಾರ ಕಾಮನ್ ಇದೆ ರೀ. ಒಂದೊಂದು ಹೇಳ ನಾನು. ಓಕೆ, ನಿಮಗೆಷ್ಟು ಕಣ್ಣಿದೆ, ನನಗೆಷ್ಟು ಕಣ್ಣಿದೆ? 2 ಅಲ್ವಾ? ಓಕೆ, ನಿಮಗೆಷ್ಟು ಮೂಗಿದೆ? ಒಂದೇ, ನನಗೂ ಒಂದೇ. ಓಕೆ, ಎಷ್ಟು ಕಿವಿ ಇದೆ? 2. ಎಲ್ಲರಿಗೂ 2 ತಾನೇ? ಓಕೆ, ಆಮೇಲೆ ಕೈ ಎಷ್ಟಿದೆ? 2. ಯಾರಿಗೆ 3 ಕೈ ಇದೆ? ನನಗೆ ಗೊತ್ತಿಲ್ಲ, ಇಲ್ಲಿ ತನಕ ನಾನು ಯಾರನ್ನೂ ನೋಡಲಿಲ್ಲ. ಓಕೆ, ಎಷ್ಟು ಕಾಲಿದೆ? 2 ಅಲ್ವಾ? ಎಲ್ರಿಗೂ 2 ಕಾಲೇ. ಎಷ್ಟು ಕಿಡ್ನಿ ಇದೆ? 2 ಕಿಡ್ನಿ. ಎಷ್ಟು ಲಿವರ್ ಇದೆ? ಎಷ್ಟು ಹೃದಯ ಇದೆ? ಹಾರ್ಟ್ ಒಂದೇ ತಾನೇ? ಓಕೆ ಅಪ್ಪ, ಇನ್ನೊಂದು ಕೇಳ್ಬಿಡ್ತೀನಪ್ಪ, ಎಷ್ಟು ಬಾಯಿ ಇದೆ? ಒಂದೇ, ಎಲ್ರಿಗೂ ಒಂದೊಂದೇ ಬಾಯಿ ಅಲ್ವಾ? ಈಗ ಲಾಸ್ಟ್ ಒನ್. ಓಕೆ, ಎಷ್ಟು ತಲೆ ಇದೆ? ಒಂದೇ ತಾನೇ? ಸೊ ಐ ಡೋಂಟ್ ನೋ, ಶ್ರೀಮಂತರಿಗೆ ಮಾತ್ರ ದೊಡ್ಡ ತಲೆ ಅಂತೇನು ಇಲ್ವಲ್ಲ. ಸೊ ಹಾಗಾಗಿ ಬಡವ್ರಿಗೇನೋ ಚಿಕ್ಕ ತಲೆ, ಅವ್ರಿಗೆ ದೊಡ್ಡ ಆ ಥರ ಏನಿಲ್ವಲ್ಲ. ಸೊ ಹಾಗಾಗಿ ಒಂದೊಂದು ತಿಳ್ಕೊಬೇಕು, ಎಲ್ಲರಿಗೂ ಎಲ್ಲವೂ ಕಾಮನ್ ಆಗಿ ಯೂನಿವರ್ಸ್ ಕ್ರಿಯೇಟ್ ಮಾಡೋವಂಥದ್ದು. ಎಲ್ಲರಿಗೂ ಕೆಪಾಸಿಟೀಸ್ ಒಂದೇ. ಅದಕ್ಕೆ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಅರೇ ಸ್ವಾಮಿ, ನನ್ನ ಗುರು ಅಂತ ಕರಿಬೇಡ್ರಿ, ನನ್ನನ್ನು ಐ ಆಮ್ ಜಸ್ಟ್ ಲೈಕ್ ಯು, ಐ ಆಮ್ ಜಸ್ಟ್ ಲೈಕ್ ಅ ಕಾಮನ್ ಮ್ಯಾನ್. ನಾಟ್ ಜಸ್ಟ್ ಮೀ, ಎಲ್ಲ ಶ್ರೀಮಂತರು ಅಷ್ಟೇ, ಸಕ್ಸಸ್ ಆಗಿರೋರು ಅಷ್ಟೇ, ಎಲ್ಲರೂ ಅಷ್ಟೇ. ಅವರು ಕಲಿತು ಹೇಗೆ ಶ್ರೀಮಂತರಾಗೋದು ಅನ್ನೋದನ್ನು ಫಾಲೋ ಮಾಡಿ ಅವ್ರ ಜೀವನದಲ್ಲಿ ಅವರು ಉನ್ನತ ಸ್ಥಾನಕ್ಕೆ ಬಂದಿರ್ತಾರೆ. ಎಲ್ಲರಿಗೂ ಇದು ಸಾಧ್ಯ, ಎಲ್ಲರಿಗೂ ಸುಲಭವಾಗಿ ಸಾಧ್ಯ. ಬಟ್ ಅದಕ್ಕೆ ಏನು ಗೊತ್ತಾ? ಫಸ್ಟ್ ಥಿಂಗ್, ವಾಟ್ ಈಸ್ ದ ಫಸ್ಟ್ ಥಿಂಗ್ ದಟ್ ಈಸ್ ರಿಕ್ವೈರ್ಡ್? ಇಟ್ ಈಸ್ ಟು ಬಿಲೀವ್ ದಟ್ ಇಟ್ ಈಸ್ ಪಾಸಿಬಲ್ ಫಾರ್ ಮೀ, ಫಾರ್ ಎವ್ರಿ ಒನ್ ಅನ್ನೋದೇ ಫಸ್ಟ್ ಥಿಂಗ್. ಸೊ ಹಾಗಾಗಿ ನಂಬಿ ಈ ವಿಚಾರವನ್ನು ಕಲೀರಿ. ಇಂದಲ್ಲ ಮುಂದೊಂದು ದಿನ ಎಲ್ಲರೂ ಶ್ರೀಮಂತರಾಗ್ತವೆ, ಎಲ್ಲರೂ ಸಕ್ಸಸ್ ಆಗ್ತವೆ. ಇಫ್ ಯು ವಾಂಟ್ ಟು ಚೇಂಜ್ ದ ಫ್ರೂಟ್ಸ್, ಒನ್ ಮಸ್ಟ್ ಫಸ್ಟ್ ಚೇಂಜ್ ಇಟ್ಸ್ ರೂಟ್ಸ್. ಸೊ ಹಣ್ಣನ್ನು ಬದಲಾವಣೆ ಮಾಡಬೇಕು ಅಂತಂದರೆ ಫಸ್ಟು ಗಿಡದಲ್ಲಿರೋ ಬೇರೆಗಳನ್ನ ಚೇಂಜ್ ಮಾಡಬೇಕು. ಅಂತಂದರೆ ಹೊಸ ಗಿಡ ನೆಡಬೇಕೇನೋ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ನಿಮ್ಮ ಹಳೆತನನ ಬಿಟ್ಬಿಡಿ, ಹೊಸ ಮನುಷ್ಯರಾಗೋಣ, ಹೊಸದು ಕಲಿಯೋಣ. ಖಂಡಿತವಾಗ್ಲೂ ನಾವೆಲ್ಲರೂ ಒಂದು ದಿನದಲ್ಲಿ ಆಗದೆ ಇರ್ಬೋದು, ಒಂದು ತಿಂಗಳಲ್ಲಿ ಆಗದೆ ಇರ್ಬೋದು, ಒಂದು ವರ್ಷದಲ್ಲಿ ಆಗದೆ ಇರ್ಬೋದು, ಬಟ್ ಖಂಡಿತ ರೀ ಒಂದಿನ ಅಂತಂತೂ ನಾವು ಶ್ರೀಮಂತರಾಗೇ ಆಗ್ತೇವೆ, ಸಕ್ಸಸ್ ಆಗೇ ಆಗ್ತೀವಿ ಲೈಫಲ್ಲಿ. ಓಕೆ, ಬನ್ನಿ, ಮುಂಬರುವ ವರ್ಕ್ಶಾಪಲ್ಲಿ ನಿಮಗೆ ಮುಕ್ತವಾಗಿ ಸಿಗ್ತೇನೆ. ತುಂಬ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋಣ, ಮಾತಾಡೋಣ, ಕಲಿಯೋಣ, ಎಂಜಾಯ್ ಮಾಡೋಣ, ಎಲ್ಲರೂ ಶ್ರೀಮಂತರಾಗೋಣ. ಓಕೆ, ಸಿ ಯು ಆಲ್ ಇನ್ ದ ಕಮಿಂಗ್ ವರ್ಕ್ಶಾಪ್. ಥ್ಯಾಂಕ್ ಯು ಸೋ ಮಚ್.